ನಮಸ್ಕಾರ ಎಲ್ರಿಗೂ NishaLakshmiWorldಗೆ ಸ್ವಾಗತ. ನೀವು ನಮ್ಮ ಚಾನೆಲ್ನ ಮೊದಲನೇ ಸಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾ ಪಬ್ಲಿಷ್ ಮಾಡೋ ಪ್ರತಿಯೊಂದು ವಿಡಿಯೋಸ್ ನಿಮ್ಗೆ ನೋಟಿಫೈ ಆಗುತ್ತೆ ಅಂತ ಹೇಳ್ತಾ, ಇವತ್ತಿನ ನಮ್ಮ ಎಪಿಸೋಡ್ ಅಲ್ಲಿ ಮಕ್ಕಳ ಫೇವ್ರೆಟ್ ಬ್ರೆಡ್ ಪಿಜ್ಜಾ ಸಿಂಪಲ್ ಆಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ವೈಟ್ ಬ್ರೆಡ್ ತಗೊಂಡಿದ್ದೀನಿ, ಆದ್ರೆ ನಿಮ್ಗೆ ಯಾವ ಬ್ರೆಡ್ ಬೇಕೋ ನೀವು ಅದನ್ನ ಬಳಸ್ಕೊಳ್ಬಹುದು. ಈಗ ಒಂದ್ ಸೈಡ್ ಬ್ರೆಡ್ಗೆ ಬೆಣ್ಣೆನ ತಗೊಂಡು ಎಲ್ಲಾ ಕಡೆ ಸ್ಪ್ರೆಡ್ ಆಗೋ ರೀತಿ ಹಚ್ಕೊಳ್ಬೇಕು. ಈಗ ಬೆಣ್ಣೆನೆಲ್ಲ ಹಚ್ಕೊಂಡಾದ್ಮೇಲೆ ಬ್ರೆಡ್ ಅನ್ನ ಇನ್ನೊಂದ್ ಸೈಡ್ ತಿರುಗಿಸ್ಕೊಂಡು ಬೆಣ್ಣೆನ ನಾವ್ ಯಾವ ರೀತಿ ಸ್ಪ್ರೆಡ್ ಮಾಡ್ಕೊಂಡ್ವೋ ಅದೇ ರೀತಿಲಿ ನಾವ್ ಇವಾಗ ಪಿಜ್ಜಾ ಸಾಸ್ನು ಕೂಡ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಅಕಸ್ಮಾತ್ ನಿಮ್ಮ ಹತ್ರ ಪಿಜ್ಜಾ ಸಾಸ್ ಇಲ್ಲ ಅಂತಂದ್ರೆ ಟೊಮೆಟೊ ಸಾಸ್ನು ಕೂಡ ಬಳಸ್ಕೊಳ್ಬಹುದು. ನೆಕ್ಸ್ಟ್ ಮೊಸರೆಲ್ಲಾ ಚೀಸ್ ಹಾಕೊಳ್ಳಿ. ಇದು ನಿಮ್ ಮಕ್ಕಳು ಇಷ್ಟದ ತಕ್ಕಂತೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಕೆಲವು ಮಕ್ಕಳು ಚೀಸ್ ಅಂದ್ರೆ ಒಂದ್ ಸ್ವಲ್ಪ ಜಾಸ್ತಿನೇ ಇಷ್ಟ ಪಡ್ತಾರೆ, ಕೆಲವು ಮಕ್ಳಿಗೆ ಚೀಸ್ ಅಂದ್ರೆ ಅಷ್ಟೇನು ಇಷ್ಟ ಆಗಲ್ಲ. ಅದಕ್ಕೆ ನೋಡ್ಕೊಂಡು ಎಷ್ಟು ಬೇಕೋ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದ್ರ ಜೊತೆನೆ ನೀವು ಬೇರೆ ತರ ಚೀಸ್ನು ಸಹ ಮಿಕ್ಸ್ ಮಾಡ್ಕೊಳ್ಬಹುದು. ಈಗ ಇದಕ್ಕೆ ಇಟಾಲಿಯನ್ ಸೀಸನಿಂಗ್, ರೆಡ್ ಚಿಲ್ಲಿ ಫ್ಲೇಕ್ಸ್ ಮತ್ತೆ ಆರಿಗ್ಯಾನೋನ ಹಾಕೊಳ್ತಾ ಇದ್ದೀನಿ. ಇದಾದ್ಮೇಲೆ ಟಾಪಿಂಗ್ಸ್ಗೆ ನಾನಿಲ್ಲಿ ಗ್ರೀನ್ ಬೆಲ್ ಪೆಪ್ಪರ್, ಈರುಳ್ಳಿ, ಆರೆಂಜ್ ಬೆಲ್ ಪೆಪ್ಪರ್, ಯೆಲ್ಲೋ ಬೆಲ್ ಪೆಪ್ಪರ್ ಮತ್ತೆ ಟೊಮ್ಯಾಟೋನ ಹಾಕೊಳ್ತಾ ಇದ್ದೀನಿ. ಆದ್ರೆ ನೀವು ನಿಮ್ಮ ಮಕ್ಳು ಏನ್ ಇಷ್ಟ ಪಡ್ತಾರೋ ಅದನ್ನ ಹಾಕೊಳ್ಬಹುದು. ಇದಕ್ಕೆ ಮಶ್ರೂಮ್, ಪೈನಾಪಲ್, ಆಲಿವ್ಸ್, ಪಾಲಕ್, ಚಿಕನ್ ಏನ್ ಬೇಕಾದ್ರೂ ಹಾಕೊಳ್ಬಹುದು, ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಒಂದು ತವಾನ ಬಿಸಿ ಇಟ್ಕೊಂಡು ನಾವ್ ರೆಡಿ ಮಾಡಿಟ್ಕೊಂಡಿರೋ ಬ್ರೆಡ್ ಸ್ಲೈಸ್ ನ ತವಾ ಮೇಲೆ ಹಾಕೊಂಡು ಚೀಸ್ ಎಲ್ಲ ಮೆಲ್ಟ್ ಆಗೋವರೆಗೂ ಒಂದ್ ತಟ್ಟೆನ ಮುಚ್ಚಿ ಲೋ ಫ್ಲೇಮ್ ಅಲ್ಲೇ ಒಂದ್ 5 ನಿಮಿಷ ಬಿಡ್ಬೇಕು. ನೋಡಿ ಚೀಸ್ ಎಲ್ಲ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ. ಈಗ ಇದನ್ನ ಒಂದ್ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡ್ಬಿಡೋಣ. ಕೆಲವು ಮಕ್ಳು ಬರೀ ಚೀಸ್ ಪಿಜ್ಜಾ ಇಷ್ಟ ಪಡ್ತಾರಲ್ಲ ಅಂತವ್ರಿಗೆ ಇದು ಸಿಂಪಲ್ ಆಗಿ ಏನು ಟಾಪಿಂಗ್ಸ್ ಹಾಕದೆ ಬರೀ ಪಿಜ್ಜಾ ಸಾಸ್, ಚೀಸ್ ಮತ್ತೆ ಸೀಸನಿಂಗ್ಸ್ ಹಾಕಿ ಟೋಸ್ಟ್ ಮಾಡ್ಕೊಳ್ಬಹುದು. ಇದು ಅಷ್ಟೇ ತುಂಬಾನೇ ರುಚಿಯಾಗಿರುತ್ತೆ. ನಾವು ಬ್ರೆಡ್ ನ ತವಾ ಮೇಲೆ ಟೋಸ್ಟ್ ಮಾಡ್ಕೊಂಡಿರೋದ್ರಿಂದ ಬ್ರೆಡ್ ಕ್ರಿಸ್ಪಿ ಆಗಿರುತ್ತೆ, ಮತ್ತೆ ನಾವು ಹಾಕಿರೋ ಚೀಸ್ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿ ಆ ಟಾಪಿಂಗ್ಸ್ ಮಧ್ಯ ಮಧ್ಯದಲ್ಲಿ ಬಾಯಿಗೆ ಸಿಗ್ತಾ ಇರುತ್ತೆ. ಮತ್ತೆ ಆ ಸೀಸನಿಂಗ್ಸ್ ಫ್ಲೇವರ್ ಎಲ್ಲ ಸೇರಿ ನಾವು ಪಿಜ್ಜಾನೇ ತಿಂತಾ ಇದ್ದೀವಿ ಅನ್ನೋ ಮಜಾನು ಸಿಗುತ್ತೆ. ಈಗ ಚೀಸ್ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ. ಇದನ್ನ ಒಂದ್ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡ್ಬಿಡೋಣ. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನಷ್ಟು ಈಸಿ ರೆಸಿಪಿಗಾಗಿ NishaLakshmiWorldಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್, ಟೇಕ್ ಕೇರ್ ಅಂಡ್ ಎಂಜಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.